नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहूणं येषो पञ्च नमो यारो सौवपावपणासनो मङ्गलाणं च सव्वेसिं पढमं हवै मङ्गलम् पढमं हवै मङ्गलम्। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, आज के बहुश्रुत भक्ति भावना की, ಬಹುಶ್ರುತ ಭಕ್ತಿ ಭಾವನೆ. ಬಹು ಅಂದರೆ ಬಹಳಷ್ಟು, ಬಹು ಅಂದರೆ ಪರಿಪೂರ್ಣ. ಪರಿಪೂರ್ಣ ಶ್ರುತಜ್ಞಾನವು ಯಾರಿಗೆ ಇದೆಯೋ ಅವರು ಬಹುಶ್ರುತವುಳ್ಳವರು. ಗಣಧರ ಪರಮಿಷ್ಠಿಗಳು ಅಥವಾ ಸಮೋಶ್ರಣದಲ್ಲಿರತಕ್ಕಂತಹ ಮುನಿಗಳು ಯಾರಿಗೆ ದ್ವಾದಶಾಂಗ ಶ್ರುತದ ಪರಿಪೂರ್ಣ ಜ್ಞಾನ ಪ್ರಾಪ್ತಾಗಿದೆ ಅಂಥ ಮುನಿಗಳನ್ನು ಬಹುಶ್ರುತ ಮುನಿಗಳು, ಉಪಾಧ್ಯಾಯ ಪರಮಿಷ್ಠಿಗಳು ಅಥವಾ ಆಚಾರ್ಯ ಪರಮಿಷ್ಠಿಗಳು ಅಂತರ್ಥ. ಇವತ್ತು ನಾವು ಯಾರಿಗೆ ಪೂಜೆಯನ್ನು ಮಾಡಿದ್ದೇವೆ? ಬಹುಶ್ರುತ ಉಳ್ಳವರ ಪೂಜೆಯನ್ನು ಮಾಡಿದ್ದೇವೆ. ಉಪಾಧ್ಯಾಯ ಪರಮಿಷ್ಠಿಗಳ ಪೂಜೆಯನ್ನು ಮಾಡಿದ್ದೇವೆ. ನಿನ್ನೆ ಆಚಾರ್ಯ ಪರಮಿಷ್ಠಿಗಳ ಪೂಜೆಯನ್ನು ಮತ್ತು ಇವತ್ತು ಉಪಾಧ್ಯಾಯ ಪರಮಿಷ್ಠಿಗಳ ಪೂಜೆಯನ್ನು ಮಾಡಿದ್ದೇವೆ. ಉಪಾಧ್ಯಾಯ ಪರಮಿಷ್ಠಿಗಳಲ್ಲಿ ಮತ್ತು ಆಚಾರ್ಯ ಪರಮಿಷ್ಠಿಗಳಲ್ಲಿ ಇರುವ ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ, ಆಚಾರ್ಯ ಪರಮಿಷ್ಠಿಗಳು ಮಾತನಾಡುವಾಗ 3 ಪ್ರಕಾರದಿಂದ ಮಾತನಾಡ್ತಾರೆ. ಮಾತನಾಡುವಾಗ 3 ಪ್ರಕಾರದಿಂದ ಮಾತನಾಡ್ತಾರೆ. ಆಚಾರ್ಯ ಪರಮಿಷ್ಠಿಗಳು ಪ್ರಿಯ ವಚನಗಳನ್ನು ಬಳಸಿಕೊಂಡು ಮಧುರತೆಯಿಂದ ಮಾತನಾಡಬಹುದು. ಎಂಥ ವಚನ? ಅತ್ಯಂತ ಪ್ರಿಯ ವಚನ, ಮಧುರ ವಚನಗಳನ್ನು ಮಾತನಾಡಬಹುದು. ಕಟು ವಚನಗಳಿಂದಲೂ ಮಾತನಾಡಬಹುದು. ಪರ್ಮಿಷನ್ ಇದೆ ಆಚಾರ್ಯ ಪರಮಿಷ್ಠಿಗಳಿಗೆ. ಪ್ರಿಯ ವಚನಗಳನ್ನು ಮಾತನಾಡಬಹುದು, ಕಟು ವಚನಗಳನ್ನು ಮಾತನಾಡಬಹುದು,
ಮತ್ತು ಮೂರನೆಯ ರೂಪ ಅಂತಂದ್ರೆ ಅವರದ್ದು ಕಟು ಮತ್ತು ಪ್ರಿಯ ಎರಡೂ ಮಿಶ್ರ ಮಾಡಿ ಮಿಶ್ರ ವಚನಗಳನ್ನು ಮಾತನಾಡಬಹುದು. ಯಾಕೆಂದರೆ ಮೋಕ್ಷ ಮಾರ್ಗದ ಮೂಲ ಶಾಸಕರು ಅರಿಹಂತ ಪರಮಿಷ್ಠಿಗಳಾಗಿದ್ದರೂ ಕೂಡ ಶಾಸನವನ್ನ ಮುಂದುವರಿಸತಕ್ಕಂತಹ ಸಂಪೂರ್ಣ ಜವಾಬ್ದಾರಿ ಅವರ ಕೆಳಗಿನ ಪದವುಳ್ಳ ಆಚಾರ್ಯ ಪರಮಿಷ್ಠಿಗಳಿಗೆ ಇದೆ. ಜೈನ ಧರ್ಮ ಮೂಲದಲ್ಲಿ ವೀತರಾಗಿ ಭಗವಂತರಿಂದ ಹೇಳಲ್ಪಟ್ಟಿರತಕ್ಕಂತಹ ಧರ್ಮ. ಆದರೆ ಈ ಒಂದು ಧರ್ಮ ತತ್ವಗಳಲ್ಲಿ ಹೇಳಿರುವಂತಹ ವಿಷಯಗಳನ್ನು ಬೋಧನೆ ಮಾಡಿ ಭವ್ಯ ಜೀವಿಗಳಿಗೆ ಕಲ್ಯಾಣದ ದಾರಿಯನ್ನು ತೋರಿಸಿ ಆ ಮಾರ್ಗದ ಮೇಲೆ ನಡೆಯುವಂತಹ ಸಂಪೂರ್ಣ ಜವಾಬ್ದಾರಿ, ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ಯಾರದು? ಆಚಾರ್ಯ ಪರಮಿಷ್ಠಿಗಳದ್ದು. ಆಚಾರ್ಯ ಪರಮಿಷ್ಠಿಗಳು ತಾವು ನಡೆಯಬೇಕು, ಮತ್ತೊಬ್ಬರಿಗೂ ಕೂಡ ನಡೆಸಬೇಕು. ಸಂವಿಧಾನ ಗ್ರಂಥವನ್ನು ಬರೆಯುವವರು ಬೇರೆ, ಅದನ್ನ ಹೇಗಿದೆ ಹಾಗೇನೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವವರು ಬೇರೆ, ಆದರೆ ನಡೆಸುವವರು ಬೇರೆ. ನಡೆಸುವವರು ಯಾರು ಅಂತಂದ್ರೆ ಅದರೊಳಗೆ ನಡೆಸುವಂತವರನ್ನ ನಿಯುಕ್ತ ಮಾಡಿರುತ್ತಾರೆ. ಸಂವಿಧಾನ ಗ್ರಂಥ ಯಾರು ಬರೆದ್ರು ಅಂತಂದ್ರೆ ಅರ್ಹಂತ ಪರಮಿಷ್ಠಿಗಳು. ಜೈನ ಧರ್ಮದ ಸಕಲ ತತ್ವಗಳನ್ನು ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ ಮತ್ತು ದ್ರವ್ಯಾನುಯೋಗ ರೂಪದಲ್ಲಿ ಏನೇನು ವ್ಯವಸ್ಥೆ ಇದೆ ಸೃಷ್ಟಿಯಲ್ಲಿ, ಜಗತ್ತಿನಲ್ಲಿ ಯಾವ ತರದ ಸಿದ್ಧಾಂತಗಳಿವೆ, ಇಂಥ ಸಿದ್ಧಾಂತಗಳನ್ನೆಲ್ಲ ವ್ಯಕ್ತ ಮಾಡಿದವರು ಅರಿಹಂತ ಪರಮಿಷ್ಠಿಗಳು. ಅರಿಹಂತ ಪರಮಿಷ್ಠಿಗಳ ನಂತರ ಆ ಸಂವಿಧಾನವನ್ನು ಓದಿ ತಾವು ಅದನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಮತ್ತೊಬ್ಬರಿಗೆ ಉಪದೇಶ ಮಾಡಿ ಅವರ ಆತ್ಮಕಲ್ಯಾಣವನ್ನೂ ಕೂಡ ಮಾಡಬೇಕು, ಮಾಡುವ ಕರ್ತವ್ಯ ನಮ್ಮದು ಅನ್ನತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು ಯಾರು? ಆಚಾರ್ಯ ಪರಮಿಷ್ಠಿಗಳು. ಪಂಚ ಪರಮಿಷ್ಠಿಗಳಲ್ಲಿ ಜೈನ ಧರ್ಮದ ತೀರ್ಥ ಪ್ರವರ್ತನೆಯ ಮುಖ್ಯ ಶ್ರಮ, ಪರಿಶ್ರಮ ಯಾರಿಗಿದೆ ಅಂತಂದ್ರೆ ಆಚಾರ್ಯ ಪರಮಿಷ್ಠಿಗಳಿಗೆ ಇದೆ. ಇನ್ನು ಉಪಾಧ್ಯಾಯ ಪರಮಿಷ್ಠಿಗಳ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಿದೆ ಇವತ್ತು. ಉಪಾಧ್ಯಾಯ ಪರಮಿಷ್ಠಿಗಳು ಅಂತಂದ್ರೆ ಜ್ಞಾನಿಗಳು. ಅರಿಹಂತ ಭಗವಂತರು ಯಾವ ಸಂವಿಧಾನವನ್ನು ಹೇಳಿದರೋ ಆ ಸಂವಿಧಾನ ಗ್ರಂಥವನ್ನು ಪರಿಪೂರ್ಣವಾಗಿ ಬಲ್ಲವರು, ಆ ಶಾಸ್ತ್ರವನ್ನು ಓದಿದವರು, ಆ ತತ್ವವನ್ನು ತಿಳಿದವರು, ಅದನ್ನ ಪರಿಪೂರ್ಣ ರೀತಿಯಲ್ಲಿ ವ್ಯಕ್ತ ಮಾಡಿ ಜನತೆಗೆ ಉಪದೇಶವನ್ನ ಹೇಳತಕ್ಕಂತಹ ಶಕ್ತಿಯುಳ್ಳವರು. ಇವರಿಗೆ ಸಂಪೂರ್ಣ ಶಾಸ್ತ್ರಜ್ಞಾನ ಇದೆ. ಆದ್ದರಿಂದ ಬಹುಶ್ರುತ ಮುನಿಗಳು ಅಂತ ಹೆಸರಿದೆ. ಸಂಪೂರ್ಣ ದ್ವಾದಶಾಂಗವನ್ನ ಬಲ್ಲವರು ಅಂತ ಹೆಸರಿದೆ. ಆದರೆ ಆಚಾರ್ಯ ಪರಮಿಷ್ಠಿಗಳಿಗೆ ಸಂಪೂರ್ಣ ಶಾಸ್ತ್ರವನ್ನ ಬಲ್ಲವರಾಗಿರಬೇಕು, ದ್ವಾದಶಾಂಗ ಜ್ಞಾನಿಗಳಾಗಿರಬೇಕು ಅನ್ನುವಂತಹ ಯಾವ ನಿಯಮವೂ ಕೂಡ ಇಲ್ಲ. ಆದರೂ ದೊಡ್ಡವರು ಯಾರಕ್ಕಿಂತ? ಉಪಾಧ್ಯಾಯ ಪರಮಿಷ್ಠಿಗಳಕ್ಕಿಂತ ಉಚ್ಚ ಸ್ಥಾನದಲ್ಲಿ ಇದ್ದವರು. ಅವರು ಆದೇಶ ಮಾಡಬಹುದು, ಮೋಕ್ಷ ಮಾರ್ಗದಲ್ಲಿ ನಡೆಯತಕ್ಕಂತಹ ಭವ್ಯ ಜೀವಿಗಳ ಹಿತಕ್ಕಾಗಿ
ಕಲ್ಯಾಣಕ್ಕಾಗಿ ಆದೇಶವನ್ನ ಮಾಡಬಹುದು. ಆದರೆ ಉಪಾಧ್ಯಾಯ ಪರಮಿಷ್ಠಿಗಳಿಗೆ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ಸಾಧು ಪರಮಿಷ್ಠಿಗಳಿಗೂ ಕೂಡ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ತೀರ್ಥಂಕರಿಗೂ ಕೂಡ ಆದೇಶ ಮಾಡುವಂತಹ ಜವಾಬ್ದಾರಿ ಇಲ್ಲ. ತೀರ್ಥಂಕರರು ಆದೇಶ ಮಾಡೋಲ್ಲ, ಉಪಾಧ್ಯಾಯರು ಆದೇಶ ಮಾಡೋಲ್ಲ, ಸಾಧು ಪರಮೇಷ್ಠಿಗಳು ಆದೇಶ ಮಾಡೋಲ್ಲ, ಸಿದ್ಧ ಪರಮೇಷ್ಠಿಗಳಂತೂ ಕೇಳೋದೇ ಇಲ್ಲ. ಇನ್ನು ಆದೇಶ ಮಾಡುವವರು 5 ಜನರಲ್ಲಿ ಆದೇಶ ಮಾಡುವವರು ಯಾರು ಅಂತಂದ್ರೆ ಆಚಾರ್ಯ ಪರಮಿಷ್ಠಿಗಳು. ಯಾರು ಆದೇಶಕರೋ ಅವರು ಶಾಸಕರು. ಆದೇಶ ಪೂರ್ವಕವಾಗಿ ಮಾಡುವಂತಹ ಶಾಸಕ ಬೇರೆ, ಶಾಸನದ ಉಪದೇಶವನ್ನ ಮಾಡುವಂತಹ ಶಾಸಕರು ಬೇರೆ. ಒಬ್ಬರು ರಾಷ್ಟ್ರಪತಿ, ಒಬ್ಬರು ಪ್ರಧಾನಮಂತ್ರಿ. ಇದರೊಳಗೆ ಸತತವಾಗಿ ಆದೇಶ ಮಾಡತಕ್ಕಂತಹ ಕಾರ್ಯ ಯಾರ್ದು? ರಾಷ್ಟ್ರಪತಿ ಕೇವಲ ಸಿಗ್ನೇಚರ್ ಮಾಡಿ ಕೊಟ್ಬಿಡ್ತಾರೆ. ಅಲ್ಲಿ ಯಾರಿಗೆ ಏನು ಆದೇಶ ಮಾಡೋದು, ಏನ್ ಕೆಲಸ ಮಾಡಿಸೋದು, ಏನ್ ಮಾಡೋದು ಎಲ್ಲ ಜವಾಬ್ದಾರಿ ಪ್ರಧಾನಮಂತ್ರಿಗಿರುತ್ತೆ. ಆಚಾರ್ಯ ಪರಮೇಷ್ಠಿ ಅಂತಂದ್ರೆ ಪ್ರಧಾನಮಂತ್ರಿ, ಅರಿಹಂತ ಪರಮೇಷ್ಠಿ ಅಂತಂದ್ರೆ ರಾಷ್ಟ್ರಪತಿ, ಮತ್ತು ಉಪಾಧ್ಯಾಯ ಪರಮೇಷ್ಠಿ ಅಂತಂದ್ರೆ ಯಾರು? ಅವ್ರಿಗೊಂದು ಏನಾದ್ರೂ ಅನ್ಬೇಕಲ್ಲ. ಉಪಾಧ್ಯಾಯ ಪರಮೇಷ್ಠಿ ಅಂದ್ರೆ ಆಚಾರ್ಯ ಪರಮೇಷ್ಠಿಗಳ ಕೈ ಕೆಳಗೆ ಇರತಕ್ಕಂತಹ ಜನಗಳನ್ನ ನಿಜವಾದ ದಾರಿಯನ್ನು ತೋರುವಂತಹ ಸಹಯೋಗಿ. ಉಪಪ್ರಧಾನಮಂತ್ರಿ ಉಪಪ್ರಧಾನಮಂತ್ರಿ ಸಹಯೋಗವನ್ನ ಮಾಡತಕ್ಕಂತಹ ಜವಾಬ್ದಾರಿ ಅವರಿಗಿದೆ. ಸಂಸಾರಿ ಜೀವಿಗಳು ಅನಾದಿ ಕಾಲದಿಂದ ಸಂಸಾರದಲ್ಲಿದ್ದುಕೊಂಡು ಪಂಚೇಂದ್ರಿಯ ವಿಷಯ ಕಷಾಯಗಳಲ್ಲಿ ತಮ್ಮ ಆತ್ಮನ ಸ್ವರೂಪವನ್ನು ಮರೆತು ಇಂದ್ರಿಯ ವಿಷಯಗಳೇ ನಮ್ಮ ಬದುಕು ಅನ್ನುವಂಥ ವಿಚಾರಕ್ಕೆ ಬಂದಿರ್ತಾರೆ. ಪರಮಾರ್ಥ ತತ್ವವನ್ನು ಮೊಟ್ಟ ಮೊದಲು ಕೇಳಿದಾಗ ಸಂಸಾರ ಶರೀರ ಭೋಗಗಳಿಂದ ವಿರಕ್ತಿಯನ್ನು ಹೊಂದಿ ನಾನು ಆತ್ಮ ಕಲ್ಯಾಣದ ದಾರಿಯ ಮೇಲೆ ನಡೆಯಬೇಕು ಅಂತಕ್ಕಂತಹ ಸಂಕಲ್ಪವು ಕೂಡ ಸಂಸಾರಿ ಪ್ರಾಣಿಗಳಲ್ಲಿ ಆಗಬಹುದು. ಇಂಥ ಸಂಕಲ್ಪವನ್ನ ಹೊಂದಿರತಕ್ಕಂತಹ ಸಂಸಾರಿ ಜೀವಿಗಳಿಗೆ ನಿಜವಾದ ಜ್ಞಾನವನ್ನು ಕೊಡುವ ಕಾರ್ಯ ಉಪಾಧ್ಯಾಯ ಪರಮಿಷ್ಠಿಗಳಿಗೆ ಇರುತ್ತದೆ. ಉಪಾಧ್ಯಾಯ ಪರಮಿಷ್ಠಿಗಳು ಸಂಸಾರ ಅಂದರೆ ಏನು, ಆತ್ಮ ಅಂದರೆ ಏನು, ಸುಖ ಅಂದರೆ ಏನು, ದುಃಖ ಅಂದರೆ ಏನು, ಯಾವುದರಲ್ಲಿ ಆತ್ಮ ಕಲ್ಯಾಣವಿದೆ ಅನ್ನತಕ್ಕಂತಹ ನಿಜವಾದ ದಾರಿಯನ್ನು ತೋರುವಂತವರು ಉಪಾಧ್ಯಾಯ ಪರಮಿಷ್ಠಿಗಳು. ಸಂಸಾರಿ ಜೀವಿಗಳಿಗೆ ವೈರಾಗ್ಯ ಉತ್ಪನ್ನವಾದಾಗ ಅವರು ದೀಕ್ಷೆಯನ್ನು ಕೊಡತಕ್ಕಂತಹ ಜವಾಬ್ದಾರಿ ಉಳ್ಳವರಲ್ಲ. ಮಾರ್ಗದ ಮೇಲೆ ಹಚ್ಚುವಂತಹ ಜವಾಬ್ದಾರಿಯನ್ನು ಹೊತ್ತವರಲ್ಲ. ಜ್ಞಾನವನ್ನು ಕೊಡುವಂತಹ ಜವಾಬ್ದಾರಿ ಅವರಿಗೆ ಇದೆ. ಮಾರ್ಗವನ್ನು ತೋರಿಸುವ ಜವಾಬ್ದಾರಿ ಅವರಿಗೆ ಇದೆ. ಆದರೆ ಈ ಒಂದು ಮಾರ್ಗವನ್ನು ತೋರಿಸುವಾಗ ಎಂಥ ವಚನಗಳನ್ನು ಬಳಸಿಕೊಳ್ತಾರೆ ಅಂತಂದ್ರೆ ಉಪಾಧ್ಯಾಯ ಪರಮಿಷ್ಠಿಗಳು ಕೇವಲ ಮಧುರ ವಚನ, ಪ್ರಿಯ ವಚನಗಳನ್ನೇ ಬಳಸಿಕೊಂಡು ತತ್ವೋಪದೇಶ, ಆತ್ಮಹಿತದ ಮೋಕ್ಷ ಮಾರ್ಗದ ಉಪದೇಶವನ್ನ ಅವರು ಕೊಡ್ತಾರೆ. ಸಾಧು ಪರಮಿಷ್ಠಿಗಳು, ಉಪಾಧ್ಯಾಯ ಪರಮಿಷ್ಠಿಗಳು ಇವರು ಪ್ರಿಯ ವಚನ ಮಾತ್ರ ಬಳಸಿಕೊಳ್ತಾರೆ. ನಿಯಮ ಇದೆ.
ಕಟುವಚನ ಮಾತಾಡುವಂತಹ ನಿಯಮ ಇವರಿಗಿಲ್ಲ. ಇಬ್ಬರಿಗೆ. ಯಾರಿಗೆ? ಉಪಾಧ್ಯಾಯ ಪರಮಿಷ್ಠಿಗಳಿಗೆ ಮತ್ತು ಸಾಧು ಪರಮಿಷ್ಠಿಗಳಿಗೆ. ಇವರು ಒಂದೇ ವಚನವನ್ನು ಮಾತನಾಡಬೇಕು. ಪ್ರಿಯ, ಹಿತಕಾರಕ, ಯಾವುದು ಸಮ್ಯಕ್ ದಾರಿ ಇದೆ ಅದನ್ನು ನಿರ್ಭೀಕತೆಯಿಂದ ವ್ಯಕ್ತ ಮಾಡಿ ಮಧುರ ವಚನಗಳಿಂದ ಪ್ರಸ್ತುತಗೊಳಿಸಬೇಕು. ನಿರ್ವಿಕಲ್ಪವಾಗಿ ಪ್ರಸ್ತುತಗೊಳಿಸಬೇಕು. ಯಾವುದೇ ವಿಕಲ್ಪ ಇಟ್ಟುಕೊಳ್ಳಬಾರದು. ಧರ್ಮ ವಿನಾಶವಾಗುವಾಗ, ಧರ್ಮದ ದಾರಿ ವಿಕೃತಗೊಳ್ಳುವಾಗ, ಧರ್ಮ ನಶಿಸ್ತಾ ಇರುವಾಗ ಆ ಧರ್ಮದ ರಕ್ಷಣೆಯನ್ನ ಮಾಡತಕ್ಕಂಥ ಹೊಣೆ ಮೂರೂ ಪರಮಿಷ್ಠಿಗಳಿಗಿದೆ. ಆಚಾರ್ಯ ಪರಮಿಷ್ಠಿ, ಉಪಾಧ್ಯಾಯ ಪರಮಿಷ್ಠಿ, ಸಾಧು ಪರಮಿಷ್ಠಿ, ಮೂರೂ ಪರಮಿಷ್ಠಿಗಳಿಗೆ ಇದೆ. ಮೂರೂ ಪರಮಿಷ್ಠಿಗಳಿದ್ರೂ ಕೂಡ ಅವರಿಗೆ ಬೇರೆ ಬೇರೆಯಾಗಿರ್ತಕ್ಕಂಥ ವಿಧಾನ ಇದೆ. ಭಾಷಾ ಸಮಿತಿ ಅನ್ನತಕ್ಕಂಥದ್ದು ಈ ಮೂರೂ ಪರಮಿಷ್ಠಿಗಳ ಜೀವನ ಚರ್ಯೆಯಲ್ಲಿ ಇರಲೇಬೇಕು. ಆದರೆ ಭಾಷಾ ಸಮಿತಿಯನ್ನು ಉತ್ಕೃಷ್ಟವಾಗಿ ಪಾಲನೆ ಮಾಡತಕ್ಕಂತಹ ಪರಮಿಷ್ಠಿಗಳು ಈ ಮೂರರಲ್ಲಿ ಯಾರು ಅಂತಂದ್ರೆ ಸಾಧು ಮತ್ತು ಉಪಾಧ್ಯಾಯ ಪರಮಿಷ್ಠಿಗಳು. ಒಟ್ಟಿಗೆ ದೋಷ ಹತ್ತುವುದೇ ಇಲ್ಲ. ಸಂವಿಧಾನದ ಪ್ರಕಾರ ಕಟು ವಚನಗಳನ್ನು ಬಳಸಿಕೊಳ್ಳಬಾರದು, ಮಿಶ್ರಿತ ವಚನಗಳನ್ನು ಬಳಸಿಕೊಳ್ಳಬಾರದು ಅನ್ನುವಂಥದ್ದು ನಿಯಮ ಉಪಾಧ್ಯಾಯ ಮತ್ತು ಸಾಧು ಪರಮಿಷ್ಠಿಗಳಿಗಿದೆ. ಆದರೆ ಆಚಾರ್ಯ ಪರಮಿಷ್ಠಿಗಳಿಗೆ ಇಂಥದ್ದಿಲ್ಲ. ಸಂದರ್ಭ ಬಂತು ಅಂತಂದ್ರೆ ಕಟುವಚನನ್ನ ಹೇಳಬಹುದು. ಕಟುವಚನ ಹೇಳಿದಾಗ ಕಲ್ಯಾಣ ಆಗೋದಿತ್ತು ಅಂತಂದ್ರೆ ಕಟುವಚನ ಹೇಳ್ತಾರೆ. ಮಿಶ್ರಿತ ವಚನಗಳನ್ನ ಹೇಳಿದರೆ ಕಲ್ಯಾಣ ಆಗುವಂಥದ್ದಿತ್ತು ಅಂತಂದ್ರೆ ಮಿಶ್ರಿತ ವಚನಗಳನ್ನು ಹೇಳ್ತಾರೆ. ಪ್ರಿಯ ವಚನದಿಂದ ಕೆಲಸ ಆಗುವಂತಿತ್ತಂದರೆ ಪ್ರಿಯ ವಚನಗಳನ್ನು ಹೇಳಿ ಹಿತ ಮಾಡ್ತಾರೆ. ಆದರೂ ಈ ಮೂರೂ ಪರಮಿಷ್ಠಿಗಳು ಹಿತದ ದಾರಿಯಲ್ಲಿ ತಾವು ನಡೆದು ಪರರಿಗೂ ಬೋಧನೆ ಮಾಡುವಂತವರೇ. ಆಚಾರ್ಯ ಪರಮಿಷ್ಠಿಗಳು ಹಿತೈಷಿಗಳು, ಉಪಾಧ್ಯಾಯ ಪರಮಿಷ್ಠಿಗಳು ಹಿತೈಷಿಗಳು, ಸಾಧು ಪರಮಿಷ್ಠಿಗಳು ಕೂಡ ಹಿತೈಷಿ. ಆದರೆ ಇವರ ಎಲ್ಲರಲ್ಲಿ ಮಾಲೀಕರು ಯಾರು? ಆಚಾರ್ಯ ಪರಮಿಷ್ಠಿಗಳು ಮಾಲೀಕರು. ಅವರು ಉಪಾಧ್ಯಾಯ ಪರಮಿಷ್ಠಿಗಳಿಗೂ ಕೂಡ ಆದೇಶವನ್ನ ನೀಡಬಹುದು. ಸಾಧು ಪರಮಿಷ್ಠಿಗಳಿಗೂ ಕೂಡ ಆದೇಶವನ್ನ ನೀಡಬಹುದು. ಸಮಾಜಕ್ಕೆ ನಿಜವಾದ ದಾರಿಯ ಮೇಲೆ ನಡೆಯಲಿಕ್ಕೆ ಉಪದೇಶವನ್ನ ಆದೇಶದ ಮುಖಾಂತರವೂ ಕೂಡ ಮಾಡಬಹುದು. ಹಿತದ ದಾರಿಯನ್ನು ತೋರಿಸಬಹುದು. ಅಂದರೆ ವ್ಯತ್ಯಾಸ ಈ ಮೂರರಲ್ಲಿ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಮಾತನಾಡುವುದರಲ್ಲಿ ಆಚಾರ್ಯ ಪರಮಿಷ್ಠಿಗಳು ಆದೇಶ ಮಾಡಬಹುದು, ಇದೊಂದು ಮುಖ್ಯ. ಎರಡನೇದು ಪ್ರಿಯವಚನ, ಕಟುವಚನ, ಮಿಶ್ರಿತ ವಚನ, ಈ ಮೂರೂ ವಚನಗಳನ್ನು ಆಡಬಹುದು. ಉಪಾಧ್ಯಾಯ ಪರಮಿಷ್ಠಿಗಳು ಹಾಗಲ್ಲ, ಉಪದೇಶ ಮಾಡಬಹುದು. ಹಿತ ಮಿತ ಪ್ರಿಯ ವಚನಗಳ ಮುಖಾಂತರ ಉಪದೇಶ ಮಾಡಬಹುದು. ಸಾಧು ಪರಮಿಷ್ಠಿಗಳು ಅಷ್ಟೇ. ಆದರೆ ಸಾಧು ಪರಮಿಷ್ಠಿಗಳಿಗೆ ಉಪದೇಶ ಮಾಡಬೇಕು ಅನ್ನತಕ್ಕಂಥ ಯಾವ ನಿಯಮನೂ ಇಲ್ಲ. ಇದೊಂದು ವಿಶೇಷ.
ಜ್ಞಾನ ಇದೆ, ಎಲ್ಲ ಇದೆ. ಆದರೆ ಉಪದೇಶ ಮಾಡಲೇಬೇಕು ಅನ್ನತಕ್ಕಂಥ ನಿಯಮ ಏನೂ ಇಲ್ಲ. ಆದರೆ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ನಿಯಮ ಇದೆ, ಉಪದೇಶ ಮಾಡಲೇಬೇಕು, ಕಲ್ಯಾಣದ ಮಾರ್ಗವನ್ನು ತೋರಿಸಲೇಬೇಕು. ಆದರೆ ಆಚಾರ್ಯ ಪರಮೇಷ್ಠಿಗಳಿಗೆ ಅವರು ಜ್ಞಾನಿಯಾಗಿರಬೇಕು, ವ್ಯವಹಾರಜ್ಞವಾಗಿರಬೇಕು, ವ್ಯವಹಾರವನ್ನು ಬಲ್ಲವರಾಗಿರಬೇಕು. ಮುಖ್ಯ ಡಾಕ್ಟರ್ ಅವರು ಇದಾರಲ್ಲ, ಸರ್ಜನ್ ಇದ್ದಾರೆ ಅವರು. ಎಲ್ಲಿ ಶಸ್ತ್ರ ಹಾಕಬೇಕು, ಎಲ್ಲಿ ಆಪರೇಷನ್ ಮಾಡಬೇಕು ಅನ್ನುವಂಥ ವಿಷಯ ಎಲ್ಲ ಅವರಿಗೆ ಗೊತ್ತು. ಉಪಾಧ್ಯಾಯ ಪರಮೇಷ್ಠಿಗಳು ಏನು ಹೇಳ್ತಾರೋ, ಆಪರೇಷನ್ ಆದ್ರೆ ಇದು ರೋಗ ಠೀಕ್ ಆಗ್ತದೆ ಅಂತ ಇಷ್ಟೇ ಹೇಳ್ತಾರೋ. ಒಳಗೆ ಯಾವ ರೋಗ ಆಗಿದೆ ಅದನ್ನು ಹೇಳ್ತಾರೋ, ತಪಾಸ್ ಮಾಡಿ ಹೇಳ್ತಾರೋ. ಯಾವ ಜಾಗದಲ್ಲಿ ಏನೇನು ಫಾಲ್ಟ್ ಇದೆ ಎಲ್ಲ ನಾಲೆಜ್ ಇದೆ ಉಪಾಧ್ಯಾಯ ಪರಮೇಷ್ಠಿಗಳಿಗೆ. ಆಮೇಲೆ ನೀವೇ ಆಪರೇಷನ್ ಮಾಡ್ರಿ ಅಲ್ಲ ಅಂತಂದ್ರೆ ನಾವಿಲ್ಲ. ಥಾರ್ಟಿಕಲ್ ನಮ್ಮ ಕಡೆಗಿದೆ, ಪ್ರಾಕ್ಟಿಕಲ್ ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಹೋಗ್ರಿ. ಎಲ್ಲಿ ಆಚಾರ್ಯ ಪರಮೇಷ್ಠಿಗಳ ಬಳಿಯಲ್ಲಿ ಹೋಗಿ ಇದನ್ನು ಆಪರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಮುನಿಗಳು ಮುನಿ ದೀಕ್ಷೆಯನ್ನು ಕೊಡಲ್ಲ. ದೀಕ್ಷೆ ಅಂತಂದ್ರೆ ಆಪರೇಷನ್ ಮಾಡಲಿಕ್ಕೆ ಬರಬೇಕಲ್ಲ, ಕೊಟ್ಟ ನಂತರ ಆಪರೇಷನ್ ಮಾಡುವಂತ ಕೆಪಾಸಿಟಿ ಇರಬೇಕು. ಮುನಿಗಳು ಮುನಿ ದೀಕ್ಷೆಯನ್ನು ಕೊಡಲ್ಲ, ಬೇಕಾದಷ್ಟು ಜ್ಞಾನ ಇದ್ರೂ ಕೊಡಲ್ಲ. ದೀಕ್ಷಾ ಕೊಡಲಿಕ್ಕೆ ಜ್ಞಾನ ಮಹತ್ವಲ್ಲ, ದೀಕ್ಷೆಯನ್ನ ಕೊಟ್ಟ ನಂತರ ಅದನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗೋದು ಬಹಳ ಕಷ್ಟ ಇದೆ. ಆ ಭವ್ಯ ಜೀವಾತ್ಮರ ಕಲ್ಯಾಣ ಆಗಿರಬೇಕು, ಅವರನ್ನು ಸಮಾಳಿಸಿಕೊಂಡು ಹೋಗುವಂತ ಕೆಪಾಸಿಟಿ ಬೇಕು. ದೀಕ್ಷಾ ಕೊಟ್ರೆ ಅವ್ರದ್ದು ಅಕಲ್ಯಾಣ ಆಯಿತು ಅಂತಂದ್ರೆ ಅವರ ಆಚಾರ್ಯ ಅಲ್ಲ. ಅವರನ್ನು ಸಮಾಳಿಸುವಂತ ಕೆಪಾಸಿಟಿ ಇರಲಿಲ್ಲ ಅಂತಂದ್ರೆ ಅವರ ಆಚಾರ್ಯ ಪರಮೇಷ್ಠಿಗಳ ಗುಣ ಅವರಲ್ಲಿ ಇಲ್ಲ. ಯಾರಾದ್ರೂ ಬಂದು ಕೂಡಲೇ ದೀಕ್ಷಾ ಕೊಟ್ಟು ಹೋಗು, ಇಲ್ಲಿ ಸಂಘದಲ್ಲಿ ಇರಬೇಡನ, ಹೋಗು, ಕಳಿಸ್ಬಿಟ್ರು. ಕಲ್ಯಾಣ ಆಗ್ಬೋದು. ದೀಕ್ಷಾ ಕೊಟ್ಟ ತಕ್ಷಣ ಕಳಿಸಿಬಿಟ್ರು ಅಂತಂದ್ರೆ ಕಲ್ಯಾಣ ಆಗಕ್ಕೆ ಸಾಧ್ಯ ಇಲ್ಲ. ದೀಕ್ಷೆಯನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಮುನಿಗಳನ್ನ ಅವರ ಚರ್ಯೆಯಲ್ಲಿ ದೃಢತೆಯನ್ನ ಬರುವ ತನಕ ಸಂಘದಲ್ಲಿ ಇಟ್ಟುಕೊಂಡು ಪರಿಪಕ್ವ ಮಾಡ್ತಾರೆ ಆಚಾರ್ಯ ಪರಮೇಷ್ಠಿಗಳು. ಪರಿಪಕ್ವ ಮಾಡಿದ ನಂತರ ಅವರನ್ನು ಬಿಡ್ತಾರೆ. ಆಮೇಲೆ ಎಲ್ಲಿ ಹೋದ್ರೂ ಕೂಡ ಅಹಿತದ ಮಾರ್ಗದ ಮೇಲೆ ಶಿಷ್ಯ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಗಟ್ಟಿ ಮಾಡ್ತಾರೆ, ದೃಢ ಮಾಡ್ತಾರೆ ಅವರನ್ನು. ಅವರು ಆಚಾರ್ಯ ಪರಮೇಷ್ಠಿಗಳು. ಉಪಾಧ್ಯಾಯರ ಹಾಗೆ ಅಲ್ಲ, ಹೇಗೆ ಇರಬೇಕು, ಹೇಗೆ ದೃಢ ಇರಬೇಕು ಅನ್ನುವಂಥ ಎಲ್ಲಾ ನಾಲೆಜ್ ಕೊಟ್ಟಿರ್ತಾರೆ, ವೈರಾಗ್ಯವನ್ನು ಉತ್ಪನ್ನ ಮಾಡಿಸಿರ್ತಾರೆ. ಆತ್ಮಕಲ್ಯಾಣ ಯಾವ ತರದಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಎಲ್ಲಾ ಜ್ಞಾನವನ್ನು ಕೊಟ್ಟು ಜ್ಞಾನಿ ಮಾಡಬಹುದು. ಅವರು ದ್ವಾದಶಾಂಗ ಜ್ಞಾನಿ ಮಾಡಬಹುದು. ಇಷ್ಟೆಲ್ಲ ಶಕ್ತಿ ಇದ್ರೂ ದೀಕ್ಷೆಯನ್ನು ಕೊಡೋದು ಬೇಡ ಅಂತಾರೆ ಅವರು. ದೀಕ್ಷೆಯನ್ನು ಕೊಟ್ಟ ನಂತರ ಏನಾಗ್ತದೆ, ಇಟ್ಕೊಂಡು ಸಮಾಳಿಸ್ಬೇಕು ಅವ್ರನ್ನ. ನೀವು ಮನೆಯಾಗ ಹೆಂಗೆ ಸಮಾಳಿಸ್ತಿರಲ್ಲ, ಮದುವೆ ಯಾರಾಗ್ತಾರೆ, ಯಾರಿಗೆ ಸಮಾಳಿಸೋ ಕೆಪಾಸಿಟಿ ಐತಿ ಅವ್ರ ಮದುವೆ ಆಗಬೇಕು. ಅಂದ್ರೆ ನೀವು ಆಚಾರ್ಯ ಪರಮೇಷ್ಠಿಗಳು. ಯಾರಿಗೆ ಪರಿವಾರವನ್ನ ಆಳುವಂತ ಶಕ್ತಿ ಇದೆ ಅವರು ಸಂಸಾರಕ್ಕೆ ಇಳಿಯಬೇಕು. ಇಲ್ಲ ಅಂತಂದ್ರೆ ಒಬ್ಬರೇ ಇರಬೇಕು. ಅದಕ್ಕೇನಿದೆ, ಒಬ್ಬರೇ ಇರಕ್ಕೆ ಬರಲ್ಲ, ಹೆದರುತ್ತೀರಿ.
ಒಬ್ಬರೇ ಇರೋದು, ಬ್ರಹ್ಮಚರ್ಯದಿಂದ ಇರೋದು, ಅಖಂಡ ಬ್ರಹ್ಮಚರ್ಯದಿಂದ ಪಾಲನೆ ಮಾಡಿಕೊಂಡು ಮನೆಯಲ್ಲಿದ್ರೆ ಏನು ಕೆಟ್ಟಿದೆ? ಅತ್ಯುತ್ತಮ ಇದೆ. ಹಾಗೇನಾದರೂ ಆದ್ರಿ ಅಂತಂದ್ರೆ ನಿಮ್ಮ ಮನೆ ಆಶ್ರಮ ಆಗಿಬಿಡುತ್ತೆ, ಪವಿತ್ರ ಆಗಿಬಿಡ್ತದೆ, ಶ್ರೇಷ್ಠ ಆಗಿಬಿಡ್ತದೆ, ವಂದನೀಯ ಆಗಿಬಿಡ್ತದೆ. ಈ ಮನೆ ಸಂಸಾರ ಅಲ್ಲ, ಸಂಸಾರದ ಮನೆ ಅಲ್ಲ, ಇದು ಒಂದು ಆಶ್ರಮ ಇದೆ ಅಂತ ಅನ್ನಿಸಿಕೊಳ್ಳುತ್ತೆ. ಆಶ್ರಮ ಅಂತಂದ್ರೆ ಎಲ್ಲೋ ಒಂದು ಊರು ಹೊರಗೆ ಕಟ್ಟಿಸಿರ್ತಕ್ಕಂಥದ್ದಿರ್ಬೇಕೇನು? ಅದೇ ಆಶ್ರಮ ನಮ್ಮ ಮನೆ ಆಶ್ರಮ ಅಲ್ಲ ಅಂತ ಏನಿದೇನು? ಧರ್ಮವನ್ನ ಮಾಡುವಂತಹ ಮನುಷ್ಯರು ನಿಜವಾದ ವಿರಕ್ತಿಯಿಂದ ಆತ್ಮಕಲ್ಯಾಣದ ದಾರಿ ಮೇಲೆ ನಡೀತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿನೂ ನಡೀಬಹುದು. ಮನೆಯಲ್ಲಿ ಅಖಂಡ ಬ್ರಹ್ಮಚರ್ಯವನ್ನು ತಗೊಂಡು ನಿರ್ದೋಷ ಪಾಲನೆ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಇದೆ. ಮದುವೆ ಆಗಲಿಲ್ಲ ಅಂತಂದ್ರೆ ಆಶ್ರಮ, ಮದುವೆ ಆಯಿತು ಅಂತಂದ್ರೆ ಸಂಸಾರ. ಯಾವುದು ಒಳ್ಳೆಯದು? ಮನೆಯನ್ನ ಆಶ್ರಮ ಮಾಡಿಕೊಳ್ಳೋದು ಒಳ್ಳೆಯದು ಅಥವಾ ಮನೆಯನ್ನ ಸಂಸಾರದ ಮನೆ ಮಾಡಿಕೊಳ್ಳೋದು ಒಳ್ಳೆಯದು? ಮನೆಯನ್ನ ಆಶ್ರಮ ಮಾಡಿಕೊಂಡ್ರಿ ಅಂತಂದ್ರೆ ನೋಡಿ, ಮನೆಯನ್ನ ಆಶ್ರಮ ಮಾಡಿಕೊಂಡ್ರಿ ಅಂತಂದ್ರೆ ಉಪಾಧ್ಯಾಯ ಪರಮೇಷ್ಠಿ, ಮತ್ತು ಮನೆಯನ್ನ ಸಂಸಾರ ರೂಪದಲ್ಲಿ ಮಾಡಿಕೊಂಡ್ರಿ ಅಂತಂದ್ರೆ ನೀವು ಆಚಾರ್ಯ ಪರಮೇಷ್ಠಿ. ಇನ್ನು ಯಾರ್ಯಾರನ್ನು ತೆಗೆದುಕೊತ್ಕೊಂಡವರು? ಯಾರಿಗೊಬ್ರಿಗೂ ವೈರಾಗ್ಯ ಆಗುವತ್ತು. ಮನೆ ಬಿಡು ಅಂತಂದ್ರೆ ಬಿಡುವಾರು, ಸ್ವಾಧ್ಯಾಯ ಮಾಡು ಅಂತಂದ್ರೆ ಮಾಡುವಾರು, ಬಸ್ತಿಗೆ ಹೋಗು ಅಂತಂದ್ರೆ ಹೋಗುವಾರು, ಸಾಲಿಗೆ ಹೋಗು ಅಂದ್ರೆ ಹೋಗುವುದು. ಮಕ್ಕಳ ಏನೇನು ತೆಗೆದುಕೊಂಡ್ಕೊಂಡವರು ನಾಳೆ ಸಂಸಾರದಲ್ಲಿ. ಆಚಾರ್ಯ ಪರಮೇಷ್ಠಿ ಯಾರು ಅಂತಂದ್ರೆ ಇಬ್ಬರು ಜನ್ಮ ಕೊಟ್ಟಿರ್ತಾರೆ, ಒಬ್ಬರು ರಾಷ್ಟ್ರಪತಿ, ಒಬ್ಬರು ಪ್ರಧಾನಮಂತ್ರಿ, ಅದರೊಳಗೆ ಇದ್ದಿರ್ತಾರೆ ಅವರು. ತಂದೆ ತಾಯಿಗಳು, ತಾಯಿ ಉಪಾಧ್ಯಾಯ ಪರಮೇಷ್ಠಿ, ತಂದೆ ಆಚಾರ್ಯ ಪರಮೇಷ್ಠಿ. ಮನೆಯಲ್ಲಿ ಆದೇಶ ಯಾರ್ದು ನಡೀತದೆ? ತಾಯಿಯ ಮೇಲೆ ಆದೇಶ ಯಾರ್ದು ನಡೀತದೆ? ತಂದೆದು ನಡೀತದೆ. ತಾಯಿಯ ಆದೇಶ ಪತಿ ಮೇಲೆ ನಡೀಬಹುದೇನೋ? ಯಾವಾಗರ ಒಮ್ಮೆ ಅಷ್ಟೇ. ನೋಡ್ರಿ, ತಾಯಿಯ ಜಾಗ, ತಾಯಿಯ ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ರಾಷ್ಟ್ರಪತಿ ಕೊನೆಗೆ ಯಾವುದೋ ಒಂದು ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಪ್ರಧಾನಮಂತ್ರಿ ತನಕ ಸಮಸ್ಯೆ ಬಂದ್ಬಿಡ್ತದೆ. ಆತನಿಗೂ ಬಗೆಹರಿಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಹತ್ತರ ಹೋಗಿ ಸಿಗ್ನೇಚರ್ ತಗೊಂಡು ಅಂತಿಮ ನಿರ್ಣಯ ಅವರೇನು ಹೇಳ್ತಾರೆ ಆ ಥರ ಮಾಡೋದು. ನಿಜವಾಗಲೂ ಕೊನೆಯ ಹೊಣೆಗಾರಿಕೆ, ಕೊನೆಯ ನಿರ್ಣಯ ತಾಯಿದಿರ್ತದೆ. ತಂದೆಗೂ ಎಲ್ಲ ಅಲ್ಲಿ ಮುಗಿದು ಹೋಗಿರುತ್ತೆ. ತಂದೆದು ಯಾವಾಗ ಎಲ್ಲ ಮುಗಿದು ಹೋಗ್ತದೆ ಅಲ್ಲ, ಆವಾಗ ತಾಯಿ ಮೇಲೆ ಬಂದು ಬಿಡ್ತದೆ. ತಾಯಿ ಒಂದು ಸಿಗ್ನೇಚರ್ ಮಾಡಿದ್ರೆ ಸಮ್ಕೊಂಡ್ರಿ ಎಲ್ಲರೂ ಅಥವಾ ಅಂದ್ರೆ ಆಯ್ತು. ತಂದೆಯ ಮಹತ್ವ ತಂದೆಯ ಸ್ಥಾನದಲ್ಲಿದೆ, ತಾಯಿಯ ಮಹತ್ವ ತಾಯಿಯ ಸ್ಥಾನದಲ್ಲಿದೆ. ಇಬ್ಬರು ಯಾರ ಹಿತೈಷಿಗಳು? ಮಕ್ಕಳ ಹಿತೈಷಿ. ಆಮೇಲೆ ತಂದೆ ತಾಯಿಗಳಿಗೆ ಮಕ್ಕಳ ಕಲ್ಯಾಣವನ್ನ ಮಾಡುವಂತಹ ಶಕ್ತಿ ಇಲ್ಲ ಅಂತಂದ್ರೆ ಮೊದಲು ಮದುವೆ ಆಗ್ಬೇಕೇನು? ಹಿಂಗ ನಮ್ಮಲ್ಲೇನೂ ನಡೆದೈತಿ. ನಾವು ಆಚಾರ್ಯ ಯಾವುದೂ ಅಲ್ಲ, ಇನ್ಯಾನ್ ನೋಡೋದು. ದೀಕ್ಷಾ ಕೊಟ್ಕೊಟ್ಟು ಬಿಡ್ತಾ ಇದ್ದಾರೆ. ಧರ್ಮದ ಪ್ರಭಾವನೆ ಆಗುವ ಜಾಗದಲ್ಲಿ ಅಪ್ರಭಾವನೆ ಆಗ್ತಾ ಇದೆ. ಮದುವೆ ಆಗಬಾರ್ದಾಗಿತ್ತು, ಆಗಿದಿರಲ್ಲ. ಯಾವ ತರ ಇಲ್ಲಿ ಆಗ್ತಿರಲ್ಲ, ಇಲ್ಲಿಯೂ ಆಗ್ತಾ ಇದ್ದಾರೆ ಅಂತವರು. ಧರ್ಮದ ಪ್ರಭಾವನೆ ಇಲ್ಲಿ ಆಗ್ತಾ ಇಲ್ಲ. ಆಚಾರ್ಯ ಪರಮೇಷ್ಠಿಗಳು
ಉಪಾಧ್ಯಾಯ ಪರಮೇಷ್ಠಿಗಳು. ಇವರಲ್ಲಿ ಇರತಕ್ಕಂಥ ಮುಖ್ಯ ವ್ಯತ್ಯಾಸ ಇಷ್ಟೇ. ಪಂಚ ಪರಮೇಷ್ಠಿಗಳಲ್ಲಿ ಅತಿ ಉಚ್ಚವಾದ ಸ್ಥಾನ, ಶಾಸನವನ್ನ, ಧರ್ಮತೀರ್ಥವನ್ನ ಮುಂದುವರಿಸುವುದರಲ್ಲಿ ಅತಿ ಉಚ್ಚವಾದ ಸ್ಥಾನ, ಅತಿ ಮುಖ್ಯವಾದ ಸ್ಥಾನ ಯಾರ್ದಿದೆ? ಆಚಾರ್ಯ ಪರಮೇಷ್ಠಿಗಳದ್ದಿದೆ. ಏಕೆಂದರೆ ಅವರಿಗೆ ಬೋಧನೆಯೂ ಗೊತ್ತು, ಆಪರೇಷನ್ನೂ ಗೊತ್ತು. ಉಪಾಧ್ಯಾಯರಿಗೆ ಬೋಧನೆ ಗೊತ್ತು, ಆಪರೇಷನ್ ಗೊತ್ತಿಲ್ಲ. ಅದು ಒಂದು ನೈಸರ್ಗಿಕ ಗುಣ. ಯಾರಲ್ಲಿ ಯಾವ ಗುಣ ಇದೆ ಆ ಗುಣಕ್ಕೆ ತಕ್ಕಂತೆ ತಮ್ಮ ಕಾರ್ಯವನ್ನ ಮಾಡ್ತಿರ್ತಾರೆ. ನೈಸರ್ಗಿಕ ಗುಣ ಅದು. ಉಪಾಧ್ಯಾಯ ಪರಮೇಷ್ಠಿಗಳು ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಂದ್ರೆ ಬೇಡ ಅಂತಾರೆ. ಅದು ನಮಗೆ ಬರೋಲ್ಲ. ಆಪರೇಷನ್ ಮಾಡಕ್, ಮತ್ತೆ ಆಪರೇಷನ್ ಮಾಡಕ್ ಹೋದ್ವಿ ಸತ್ತಂದ್ರೆ ಏನ್ ಮಾಡೋದು? MBBS ಕಲಿಯೋದು ಮಾತು ಬೇರೆ ಇದೆ, ಡಾಕ್ಟರ್ ಆಗೋದು ಮಾತು ಬೇರೆ ಇದೆ. ಅಷ್ಟು ಕಲಿತ ನಂತರ ಎಲ್ಲರೂ ಒಳ್ಳೆ ಡಾಕ್ಟರ್ ಆಗ್ತಾರಂತ ಏನ್ ನೇಮ್ ಇದೆ? ಆಪರೇಷನ್ ಮಾಡಲಿಕ್ಕೆ, ಆಪರೇಷನ್ ಮಾಡುವಂತಹ ಕಾರ್ಯದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಅತಿ ಪರಿಪಕ್ವ ಅವಸ್ಥೆಯನ್ನು ಹೊಂದಬಹುದು ಅನ್ನುವಂಥದ್ದೇನು ನೇಮ್ ಇದೆ? ಎಷ್ಟೋ ಜನ MBBS ಮಾಡಿರ್ತಾರೆ, ಆದ್ರೆ ಅದರಲ್ಲಿ ಸಕ್ಸಸ್ ಅಂತಕ್ಕಂಥವ್ರು ಎಷ್ಟು ಪರ್ಸೆಂಟೇಜ್ದಲ್ಲಿರ್ತಾರೆ? 10%. 10% ಆಚಾರ್ಯ ಪರಮೇಷ್ಠಿ. ಇನ್ನು ಉಳಿದ ಪರ್ಸೆಂಟ್ ಎಲ್ಲ ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿ. ಆಚಾರ್ಯರು ಅರಿಹಂತರ ನಂತರ ತೀರ್ಥದ ಹೊಣೆಯನ್ನು ಹೊತ್ತವರು, ತೀರ್ಥ ಪ್ರಭಾವಣೆಯ ಹೊಣೆಯನ್ನು ಹೊತ್ತವರು ಆಚಾರ್ಯ ಪರಮೇಷ್ಠಿಗಳು. ಅವರು ಸಂವಿಧಾನ ರಚಿಸುವಂತವರು ಅರಹಂತ ಪರಮೇಷ್ಠಿಗಳು. ಅಲ್ಲಿ ಕೂತ್ಕೊಂಡು ಆದೇಶ ಮಾಡೋಲ್ಲ ಯಾರಿಗೂ. ಅರ್ಹಂತರು ಯಾರಿಗೆ ಆದೇಶ ಮಾಡ್ತಾರೆ? ಇಲ್ಲ. ಹಿತದ ಮಾರ್ಗ ಯಾವುದು, ಅಹಿತದ ಮಾರ್ಗ ಯಾವುದು ಅನ್ನುವಂಥದ್ದನ್ನ ಸಂವಿಧಾನ ರಚನೆ ಮಾಡಿ ಕೆಳಗಿನ 4 ಪರಮೇಷ್ಠಿಗಳಿಗೆ, 3 ಪರಮೇಷ್ಠಿಗಳಿಗೆ ಕೊಟ್ಟು ಬಿಡ್ತಾರೆ. ದೇಶದ ಸಂವಿಧಾನ ರಚನೆಯನ್ನು ಯಾರು ಮಾಡಿದರು? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ರಚನೆ ಆಯಿತು. ಪ್ರಧಾನಮಂತ್ರಿ ಆದ್ರೇನ? ಇಲ್ಲ. ಯಾರು ಸಂವಿಧಾನವನ್ನು ಬರೀತಾರೆ ಅವರು ಪ್ರಧಾನಮಂತ್ರಿ ಆಗುಲ್ಲ, ರಾಷ್ಟ್ರಪತಿ ಆಗುಲ್ಲ. ಬರೆಯವರು ಒಬ್ರು, ಅದರಂತೆ ನಡೆಸೋರು ಇನ್ನೊಬ್ರು. ನಡೆಸುವವರು ಬೇರೆ, ಬರೆಯುವವರು ಬೇರೆ. ಆಯುರ್ವೇದಿಕ ಗ್ರಂಥಗಳನ್ನ, ಔಷಧಿ ಶಾಸ್ತ್ರಗಳನ್ನ ಬರೆಯುವವರು ಬೇರೆ, ಡಾಕ್ಟರ್ ಆಗಿ ಅದರ ಉಪಚಾರವನ್ನು ಮಾಡುವವರು ಬೇರೆ. ಯಾವುದು ಕಠಿಣ ಕಾರ್ಯ ಇದೆ? ಔಷಧಿ ಶಾಸ್ತ್ರ ಬರೆಯೋದು ಕಠಿಣೋ ಅಥವಾ ಆಪರೇಷನ್ ಮಾಡೋದು ಅಥವಾ ಔಷಧಿ ಕೊಡೋದು, ಉಪಚಾರ ಮಾಡೋದು ಇದು ಕಠಿಣೋ? ಉಪಚಾರ ಮಾಡೋದು ಕಠಿಣ ಇದೆ. ಆದ್ರೆ ಉಪಚಾರ ಮಾಡುವವರು ಶಾಸ್ತ್ರದ ಅನುಸಾರವಾಗಿ ಮಾಡ್ತಾರೆ. ಆ ಶಾಸ್ತ್ರ ತಪ್ಪಿತ್ತು ಅಂತಂದ್ರೆ, ಔಷಧಿನ ತಪ್ಪು ಬರೆದಿದ್ರು ಅಂತಂದ್ರೆ, ಜಗತ್ತಿನಲ್ಲಿ ಧರ್ಮದ ಬೋಧಕರು ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಆದರೆ ತೀರ್ಥಂಕರಂತಹ ನಿರ್ದೋಷ ಬೋಧಕರು ಯಾರಾಗಿದ್ದಾರೆ? ಭವ್ಯ ಜೀವಿಗಳಿಗೆ ಧರ್ಮದ ಉಪದೇಶ ಬೇಕು. ಆ ಧರ್ಮದ ಉಪದೇಶವನ್ನ ಸರಿಯಾದ ರೀತಿಯಲ್ಲಿ ಹೇಳಿದರೆ ಧರ್ಮದ ಕ್ಷೇತ್ರದಲ್ಲಿ ಅವರ ಕಲ್ಯಾಣ. ಆದರೆ ಅಂಥವರ ಕಲ್ಯಾಣವನ್ನು ಮಾಡಲಿಕ್ಕೆ
ನಿಜವಾದ ಬೋಧನೆ ಬೇಕೋ ಬೇಡೋ? ಸಂವಿಧಾನ ಶಾಸ್ತ್ರ ನಿಜವಾಗಿರ್ಬೇಕು, ಸತ್ಯ ಸಂವಿಧಾನ ಇರಬೇಕೋ ಬೇಡೋ? ಸಂವಿಧಾನದಲ್ಲಿ ಏನಾದರೂ ತಪ್ಪಿತ್ತು ಅಂತಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ ದೇಶದಲ್ಲಿ. ಅದು ದೇಶಕ್ಕೆ ನುಕ್ಸಾನಿದೆ, ಜನತೆಗೆ ನುಕ್ಸಾನಿದೆ. ತಪ್ಪಿದ್ರೂ ಕೂಡ ಅದನ್ನ ಮತ್ತೆ ಸರಿಪಡಿಸಿಕೊಂಡು ದೇಶವನ್ನು ನಡೆಸಬೇಕು. ಸರಿಪಡಿಸಿಕೊಳ್ಳಲಿಲ್ಲ ಅಂತಂದ್ರೆ ದೇಶಕ್ಕೆ ದೊಡ್ಡ ನುಕ್ಸಾನಿದೆ. ಸಂವಿಧಾನವನ್ನ ತಿದ್ದುವಂತ ಶಕ್ತಿ ಯಾರಿಗಿರಬೇಕು? ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇಬ್ಬರೂ ಸೇರೆ ಮಾಡಬೇಕು ಅದನ್ನು. ಮನೆಯ ಅಜ್ಜ ಏನಾದರೂ ತಪ್ಪು ಮಾಡಿ ಹೋಗಿದ್ದಾನೆ ಅಂತಂದ್ರೆ, ತಪ್ಪು ಪರಂಪರೆಯನ್ನ ಮನೆಯಲ್ಲಿ ಹಾಕಿ ಹೋಗಿದ್ದಾನೆ ಅಂತಂದ್ರೆ, ಅದನ್ನ ತೆಗೆದು ಹಾಕ್ತಕ್ಕಂತಹ, ಸರಿಪಡಿಸಿಕೊಳ್ಳತಕ್ಕಂತಹ ಶಕ್ತಿ ಯಾರಿಗೆ? ಅಧಿಕಾರ ಯಾರಿಗೆ? ಮಗನಿಗೆ. ಮತ್ತು ಮಗನ ಪತ್ನಿಗೆ. ಮಗನ ಪತ್ನಿ, ಸೊಸೆ ಇಬ್ಬರಿಗಿರುತ್ತೆ. ಅವರು ಸರಿಪಡಿಸಿಕೊಂಡ್ರು ಅಂತಂದ್ರೆ ತಮ್ಮ ಮಕ್ಕಳ ಹಿತ ಆಗ್ತದೆ, ತಮ್ಮ ಮಕ್ಕಳ ಹಿತ. ಅವರಿಬ್ಬರು ಸರಿಪಡಿಸಿಕೊಳ್ಳಿಲ್ಲ ಅಂತಂದ್ರೆ ಅಜ್ಜ ಮಾಡಿದ್ದ ತಪ್ಪ ಮಕ್ಕಳು ಮಾಡವ್ರೆ. ಆಮೇಲೆ ಮಕ್ಕಳು ಮಾಡ್ತಾ ಹೋದ್ರು ಅಂತಂದ್ರೆ ಮೊಮ್ಮಕ್ಕಳು ಮಾಡವ್ರೆ. ಮೊಮ್ಮಕ್ಕಳು ಮಾಡಿದ್ರು ಅಂತಂದ್ರೆ ಅವ್ರ ಮರಿ ಮಕ್ಕಳನ್ನು ಮಾಡವ್ರೆ. ಇದು ತಪ್ಪದ ಪರಂಪರಾ ದೀರ್ಘಕಾಲ ತನಕ ನಡೆಯೋದಿದು. ಅದೇ ತರ ಆಗಿರುವುದಲ್ಲ ಈಗ ಮನೆಗೊಂಟ ಆಯತನ ಅನಾಯತನಗಳ ಪರಿಸ್ಥಿತಿ ಏನಿದೆ? ಆಯತನ ಮನೆಯಲ್ಲಿಲ್ಲ, ಅನಾಯತನಿದೆ. ಈ ತಪ್ಪು ಯಾರು ಮಾಡಿದ್ರು? ಅಜ್ಜ ಮಾಡಿದ. ಅಜ್ಜ ಯಾಕೆ ಮಾಡಿದ? ಅವ್ರ ಅಜ್ಜ ಮಾಡಿದ. ಆ ಅಜ್ಜ ಯಾಕೆ ಮಾಡಿದ? ಅವ್ರ ಅಜ್ಜನೂ ಹಂಗ ಮಾಡಿದ. ಇದು ಎಲ್ಲಿ ತನಕ ಹೋಗೋದು ಹಿಂಗೆ? ಎಲ್ಲಿಂದ ಯಾವ ವ್ಯಕ್ತಿ ಮೊದಲು ಬಿಟ್ಟಿದ್ದಾನಲ್ಲ, ಆಯತನಗಳನ್ನು ಬಿಟ್ಟು ಅನಾಯತನಗಳನ್ನ ಸೇವನೆ ಮಾಡಿದಾನಲ್ಲ, ಅಲ್ಲಿ ತನಕ ಹೋಗೋದದು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ ನಂತರ ಅದನ್ನು ತಿದ್ದುಪಡಿ ಮಾಡತಕ್ಕಂಥ ಪುರುಷಾರ್ಥ ಯಾರು ಇನ್ನ ತನಕ ಮಾಡಲಿಲ್ಲ. ಆಮೇಲೆ ಇದಕ್ಕೆ ತಿದ್ದುಪಡಿ ಮಾಡುವಂತ ಉಪದೇಶ ಯಾರ್ದಾದ್ರೂ ಮೊದಲು ಒಂದು ಸಲ ಆಗಲೇಬೇಕಲ್ಲ. ಆಮೇಲೆ ಇಂಥದ್ದು ಆಗುವಾಗ ಸ್ವಲ್ಪ ಮನೆಯೊಳಗೆ ಒಡಕ್ ಹುಟ್ಟೋದು ಅಥವಾ ಇಲ್ಲ? ತಪ್ಪುಗಳನ್ನ ತಿದ್ದುವಾಗ ಸ್ವಲ್ಪ ಮತಭೇದ, ವಿಚಾರಭೇದ ಪ್ರಾರಂಭ ಅವಸ್ಥೆಯಲ್ಲಿ ಆಗೇ ಆಗೋದು. ನಂತರ ಎಲ್ಲ ಸರಿ ಹೋಗ್ತದೆ. ಆದರೆ ಪ್ರಾರಂಭಿಕ ಅವಸ್ಥೆಯಲ್ಲಿ ಸ್ವಲ್ಪ ವಿಕಲ್ಪ ಆಗ್ತವೆ. ಒಬ್ಬೇನಂತಾನೆ, ಅಜ್ಜ ಮಾಡಿದ್ದೇನೆ ತಪ್ಪಿತ್ತೆ, ನಾನು ಹುಚ್ಚಿದ್ದೇನೆ, ಹಿಂಗ ಅನ್ಸ್ಕೋತಾ ಎಲ್ಲರಿಗೆ. ಅಲ್ಲಪ್ಪ, ಅಜ್ಜ ಮಾಡಿದ್ದ, ಆದ್ರೆ ಅದು ಒಳ್ಳೇದಿತ್ತೋ ಕೆಟ್ಟದಿತ್ತೋ, ಹಿತಕಾರಿ ಇದೆಯೋ ಅಹಿತಕಾರಿ ಇದೆಯೋ, ಸರಿ ಇದೆಯೋ ತಪ್ಪಿದೆಯೋ, ಅದನ್ನು ನೋಡ್ಬೇಕು ನೋಡಬಾರ್ದು. ಒಬ್ಬ ಹೀಗಂತಾನೆ, ಒಬ್ಬ ಹಂಗಂತಾನೆ, ಒಬ್ಬ ಹಿಂಗಂತ. ಆಮೇಲೆ ಆ ಮನೆಯಲ್ಲಿ ಆ ಚರ್ಚೆಯನ್ನು ಕೇಳುವವರೆಲ್ಲ ಕೂತ್ಕೊಂಡು ಕೇಳ್ತಿರ್ತಾರೆ, ಇವ್ರು ಯಾಕೆ ಜಗಳಾಡ್ಕತಾರೆ ಇಬ್ರು. ಆಮೇಲೆ ಅದ್ರೊಳಗೆ ಕೆಲವೊಬ್ಬರಿಗೆ ಏನು ಅನಿಸ್ತದೆ, ಇವ್ನು ಸರಿ ಐತ್ ನೋಡಿ, ಇವ್ರದ್ದು ಹೇಳೋದು ಸರಿ ಐತ್ ನೋಡಿ ಅಂತ ಹೇಳಿ ಇವ್ರ ಪಕ್ಷದಲ್ಲಿ ಆಗಿಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಪಕ್ಷ ಆಗಿಬಿಡ್ತಾವೆ, 2 ಪಕ್ಷ ಆಗಿಬಿಡ್ತಾವೆ. 4 ಮಂದಿ ಸಮ್ಯಕ್ ದೃಷ್ಟಿ ಆಗ್ತಾರೆ, 2 ಮಂದಿ ಮಿಥ್ಯಾದೃಷ್ಟಿ, ಮಿಥ್ಯಾತ್ವ ವಿಚಾರದಲ್ಲಿ ಇರ್ತಾರೆ. ಅವ್ರೇನು ವಾದಿಸ್ತಾರೆ ಅಂತಂದ್ರೆ, ಮೊದಲಿಂದ ಏನು ಬಂದಿದೆ ಅದನ್ನ ಯಾಕೆ ಬಿಡಬೇಕು? ಅವ್ರೇನು ಹುಚ್ಚಿದ್ರೇನ ಇದನ್ನ ಬಡಬಡಿಸ್ಕೊತ್ಕೊಂತಾರೆ. ಬಡಬಡಿಸೋದೇ ಅವ್ರು ಹುಚ್ಚಿದ್ರೇನಂತ. ಅಲ್ಲಿ ಹುಚ್ಚಿದ್ರೆ ಶಾನೆ ಇದ್ರೆ ಅದನ್ನ ಯಾಕೆ ಪರೀಕ್ಷೆ ಮಾಡಬಾರ್ದು ನಾವು? ಶಾನ್ಯಾನೇ ಇದ್ರಂತೆ ಗ್ಯಾರಂಟಿ ಹೆಂಗ್ ಕೊಡಕಿದ್ದೀರಿ ನೀವು? ಯಾವ ಆಧಾರದ ಮೇಲೆ ಅವ್ರು ಶಾನೆ ಇದ್ರಂತ ಗ್ಯಾರಂಟಿ ಕೊಡ್ತಾ ಇದ್ದೀರಿ? ಅಜ್ಜ ಶಾನೆ ಇದ್ದ ಅನ್ನುವುದನ್ನ ಹೇಗೆ ನಿರ್ಣಯ ತಗೊಂಡ್ರಿ ನೀವು? ಪರೀಕ್ಷೆ ಮಾಡಿದ್ರೆ, ಅಧ್ಯಯನ ಮಾಡಿದ್ರಿ, ಶಾಸ್ತ್ರ ಕೇಳಿದ್ರೋ, ಯಾರ್ದು ಉಪದೇಶ ಕೇಳಿದ್ರೋ, ಯಾರ್ದು ನಿರ್ಣಯ ಮಾಡಿಕೊಂಡ್ರೋ, ಏನಾಯ್ತು? ಒಂದು ಪರಂಪರೆ ಆಧಾರದಿಂದ ಅಜ್ಜ ಶಾನೆ ಇದ್ದ ಅನ್ನುವಂತ ನಿರ್ಣಯ ತಪ್ಪು, ಸರಿನೋ? ಇದು ತಪ್ಪಿದೆ.
ಅಜ್ಜ ಶಾನೆ ಇರ್ತಿದ್ದ ಅಂತಂದ್ರೆ ಶಾಸ್ತ್ರಜ್ಞ ಇರ್ತಿದ್ದ. ಅಜ್ಜ ಶಾಸ್ತ್ರ ಎಂದು ಓದಿದ್ದನ್ನು ನೋಡಿದ್ರೇನು? ಮನಿಮನಸತ್ತಿದ್ದಾನೆ ಅಜ್ಜ. ಎಂದು ಒಂದು ದಿವಸ ಶಾಸ್ತ್ರ ಓದ್ತಾ ಇರುವಂತದ್ದು ಅಜ್ಜನ ಕ್ರಿಯಾ, ಸ್ವಾಧ್ಯಾಯದ ಕ್ರಿಯಾ ನೋಡಿದ್ರೆ ನೀವು? ಇಲ್ಲ ಅಂದ ಮೇಲೆ ಅಲ್ಲಿ ತಪ್ಪು ಇದ್ದೇ ಇರೋದು. ಅಜ್ಜ ಏನ್ ಹುಚ್ಚೇನ, ಅಜ್ಜ ಏನ್ ಸಣ್ಣವಿದಾಯನ, ದೊಡ್ಡವಂತೂ ಇದ್ದೇ ಇರಲ್ಲ. ಎಲ್ಲರಿಗಿಂತ ದೊಡ್ಡ ಅಜ್ಜನ ಇರೋವಲ್ಲ, ಅಷ್ಟು ಸೀನಿಯರ್ ಇದ ನಮ್ಮ ಅಜ್ಜ. ಆ ಸೀನಿಯರ್ ಅಂತೂ ಇದ್ದೇ ಇರೋವಲ್ಲ. ನೀವು ಸೀನಿಯರ್. ಆ ವಯಸ್ಸದ ಮೇಲೆ ಸತ್ಯ ಅಸತ್ಯ ನಿರ್ಣಯ ಮಾಡೋದಿದೆ. ನಮ್ಮ ಅಜ್ಜ 95 ವರ್ಷದವಿದ, ಅವನು ಶಾನೆ ಇರಲಿ. ಶಾನೆ. ಯಾವುದೋ ವಿಷಯದಲ್ಲಿ ನಿಮಗೆ ಹಿತ ಮಾಡಿರ್ಬೋದು, ಭೌತಿಕ ವಿಷಯದಲ್ಲಿ ಡಿಪಾಸಿಟ್ ಇಟ್ಟು ಒಂದು ಹಣ ಗಳಿಸಿ ಕೊಟ್ಟು ಹೋಗಿದ್ದಾನೆ, ಕೊಟ್ಟು ಹೋಗಿರಬಹುದು, ಬಹಳ ಗಳಿಸಿದ್ದಾನೆ, ಗಳಿಸಿದ್ದನ್ನು ಕೊಟ್ಟಿರಬಹುದು. ಇದು ಸಾಂಸಾರಿಕ ಸಂಪತ್ತಿ ಆಯಿತು. ಆದರೆ ಪರಮಾರ್ಥವನ್ನ ಏನು ಗಳಿಸಿ, ಧರ್ಮದ ವಿಷಯದಲ್ಲಿ ನಿಮ್ಗೆ ಏನು ಜ್ಞಾನ ಕೊಟ್ಟಿದ್ದಾನೆ? ಯಾವ ಪರಂಪರೆಯನ್ನು ನಿಮ್ಗೆ ಕೊಟ್ಟು ಹೋಗಿದ್ದಾನೆ? ಅನಾಯತನ ಪರಂಪರೆಯನ್ನು ಕೊಟ್ಟು ಅಥವಾ ಆಯತನದ ಪರಂಪರೆಯನ್ನು ಕೊಟ್ಟು ಹೋದು, ಈ ವಿಷಯ ಬೇರೆ ಇದೆ. ಆಯತನವನ್ನ ಕೊಟ್ಟು ಹೋಗ್ತಿದ್ದ ಅಂತಂದ್ರೆ ಹುಷಾರ. ನಮ್ಮ ಅಜ್ಜ ಹುಷಾರಿದ್ದ, ಧರ್ಮ ಕ್ಷೇತ್ರದಲ್ಲಿ ಧರ್ಮಾತ್ಮ ಇದ್ದ, ಒಳ್ಳೆ ಸ್ವಾಧ್ಯಾಯವಂತಿದ್ದ, ಜ್ಞಾನಿ ಇದ್ದ, ಧರ್ಮ ಚರ್ಚೆ ಮಾಡ್ತಿದ್ದ, ನಮ್ಮೆಲ್ಲರಿಗೂ ಬಹಳ ಬೋಧನೆ ಮಾಡಿದ್ದಾನೆ, ಮಿಥ್ಯಾತ್ವವನ್ನು ಬಿಡಿಸಿದಾನೆ, ಸಮ್ಯಕ್ತವನ್ನು ಕೊಡಿಸಿದ್ದಾನೆ. ಇಂಥ ಒಂದು ಕಾರ್ಯ ಮಾಡಿ ಹೋಗ್ತಿದ್ದ ಅಂತಂದ್ರೆ ಅಜ್ಜ ಹೊರಗಿನೂ ಶಾನೆ ಇದ್ದ, ಒಳಗನೂ ಶಾನೆ ಇದ್ದ. ಧರ್ಮದಲ್ಲೂ ಶಾನೆ ಇದ್ದ, ಸಂಸಾರದಲ್ಲೂ ಶಾನೆ ಇದ್ದ ಅಂತ ಎರಡೂ ತರದಿಂದ ಶಬಾಷ್ ಅನ್ಬಹುದು ಅಜ್ಜಾಗ. ಆದರೆ ನಮ್ಮ ಅಜ್ಜಗಳು ಎಲ್ಲ ಎಲ್ಲಿ ಫೇಲ್ ಆಗಿದ್ದಾರೆ ಗೊತ್ತಾ? ಹೊರಗೆ ನಿಮ್ಮನ್ನು ಸುಖಿ ಮಾಡ್ತಾ ಬಂದಿದ್ದಾರೆ, ಆದ್ರೆ ಒಳಗಿನ ಸುಖದ ದಾರಿಯನ್ನ ಯಾರು ಬಹಳ ಕಿಂಚಿತ್ ಮನೆಗಳಲ್ಲಿ ಸ್ವಲ್ಪ ಮುನೆಗಳಷ್ಟೇ ಇರಬಹುದು. ಅಜ್ಜ ಧರ್ಮಾತ್ಮ ಇದ್ದು ಮಕ್ಕಳಿಗೆಲ್ಲ ಸಮ್ಯಕ್ತದ ದಾರಿಯನ್ನು ತೋರಿಸಿಕೊಟ್ಟು ಹೋದಂತವನು ಬಹಳ ಕಡಿಮೆ ಜನಗಳ ಮನೆಯಲ್ಲಿ ಇದ್ದಿರಬಹುದು. ಆದ್ರೆ ಅಂಥವ್ರು ಎಷ್ಟು ಜನ ಇದ್ದಾರೆ? 5%. ಆಮೇಲೆ ಧರ್ಮದ ರಕ್ಷಣೆ ಹೇಗೆ ಆಗೋದು? ಆಮೇಲೆ ನಾವು ಹೊರಗಿನಿಂದ ಬೋಧನೆ ಮಾಡಲಿಕ್ಕೆ ಬಂದಿದೆ ಗುರು ರೂಪದಲ್ಲಿ. ಮನೆಯಲ್ಲಿ ಧರ್ಮ ಹೇಳೋರಿಲ್ಲ ಅಂತಂದ್ರೆ ಉಳಿದ್ರೆ ಯಾರಿನ್ನು ಹೊರಗ? ಗುರುಗಳಷ್ಟ ಉಳಿದ್ರಲ್ಲ. ಗುರುಗಳು ಸಮಾಜದಲ್ಲಿ ಹೋಗ್ತಾರೆ, ಸಮಾಜವನ್ನು ಕುರಿತು ಬೋಧನೆ ಮಾಡ್ತಾರೆ. ಆಮೇಲೆ ಸಮಾಜದಲ್ಲೂ ಇನ್ನು ಅಲ್ಲಿ ಪರಿವಾರದಲ್ಲಿ ಜನ ಹೊಡಿತಿದ್ರು, ಇಲ್ಲಿ ಸಮಾಜದಲ್ಲಿ ಪರಿವಾರ ಹೊಡಿತಾವ. ಸತ್ಯ ಗೊತ್ತಾಯಿತು ಅಂತಂದ್ರೆ ಸತ್ಯವನ್ನು ಪಾಲಿಸುವವರು ಒಂದು 20 ಮನೆಯವರಾಗವರು. ಆಮೇಲೆ ಅಸತ್ಯವನ್ನ ತಿಳಿದೇ ಇದ್ದವರಂತೂ ಎಲ್ಲರೂ ಇದ್ರು, ತಿಳ್ಕೊಂಡವರು ಒಂದು 20 ಮನೆಯವರಾದ್ರು. ಅದು ಉಳಿದ ಮನೆಯವರೆಲ್ಲ ಏನಿದ್ದಾರೆ? ಅಜ್ಞಾನಿಗಳಿದ್ದಾರೆ. ಇನ್ನು ಅಜ್ಞಾನಿಗಳಿಗೆ ಉಪದೇಶವನ್ನ ಮಾಡಬೇಕು ಅಂತ ಶಾಸ್ತ್ರದ ಆದೇಶ. ಭಗವಂತರು ನಮಗೆ ಸಂವಿಧಾನ ಗ್ರಂಥವನ್ನು ಬರೆದು ಯಾಕೆ ಕೊಟ್ರು? ಓದಿ ಹೇಳಲಿಕ್ಕೋ ಅಥವಾ ಮುಚ್ಚಿಡ್ಲಿಕ್ಕೆ? ಇಲ್ಲ, ಸಮಾಜ ಹೊಡಿತೈತಿ, ಇದನ್ನು ಮುಚ್ಚಿಡ್ರಿ, ನೀವು ಬರಬೇಡ್ರಿ ಮತ್ತು ಶಾಸ್ತ್ರನೂ ಇಲ್ಲಿ ತರಬೇಡ್ರಿ. ನಡೆದತ್ತು ಜೈನ ಧರ್ಮ ಉಳಿದತ್ತು, ಇದು ಜೈನ ಸಮಾಜ ಅಂತ ಅನ್ನಿಸಿಕೊಂಡೊತ್ತು. ಶಾಸ್ತ್ರ ಬೇಡ, ಗುರುಗಳು ಬೇಡ, ಸತ್ಯ ಬೇಡ, ಧರ್ಮ ಬೇಡ, ಸಮಾಜ ಒಡೆಯೋದು ಬೇಡ ಅಂತಂದ್ರೆ ಸತ್ಯ ಬರುವುದರಿಂದ, ಧರ್ಮ ಬರುವುದರಿಂದ ಸಮಾಜ ಒಡೆದು ಹೋಗ್ತದೆ ಅಂತಂದ್ರೆ ಜೈನ ಧರ್ಮದ ಪುಸ್ತಕಗಳನ್ನೆಲ್ಲ ಕಟ್ಟಿಬಿಡ್ರಿ, ಗುರುಗಳನ್ನೆಲ್ಲ ಕಳಿಸಿಬಿಡ್ರಿ. ಮತ್ತೆ ಸಂಸಾರದಲ್ಲಿ ಒಂದಾಗಿರಿ. ಮಿಥ್ಯಾತ್ವದಲ್ಲಿ, ಮೂಢ ನಂಬಿಕೆಗಳಲ್ಲಿ, ಮೂಢ ಪರಂಪರೆಗಳಲ್ಲಿ ಒಂದಾಗಿಬಿಡ್ರಿ. ಆತ್ಮಕಲ್ಯಾಣ ಆದೋತು. ಧರ್ಮ ಯಾತಕ್ಕಾಗಿದೆ? ಆತ್ಮಕಲ್ಯಾಣಕ್ಕಾಗಿ.
ಆತ್ಮ ಕಲ್ಯಾಣಕ್ಕಾಗಿ ಇರುವಂತಹ ಧರ್ಮ ನಿಮಗೇನು ನುಕ್ಸಾನ್ ಮಾಡೋದಿದೆ? ಸಂಸಾರದೇನಾದ್ರೂ ನುಕ್ಸಾನ್ ಆಗ್ತಾ ಇದೆಯೇನೋ? ನಿಮ್ಮ ಸಂಪತ್ತಿ, ನಿಮ್ಮ ಧನ, ನಿಮ್ಮ ಸಾಂಸಾರಿಕ ಪರಸ್ಪರದ ಸಂಬಂಧಗಳು ಏನಾದರೂ ಅವುಗಳಿಗೆ ಧಕ್ಕೆ ಬರ್ತಾ ಇದೆಯೇನು? ಧರ್ಮ ಸಾಂಸಾರಿಕ ಪರಿವಾರವನ್ನು ಒಡಿತದೇನು? ಇಲ್ಲ. ಧರ್ಮ ಆತ್ಮೋದ್ಧಾರಕ್ಕಾಗಿದೆ. ಧರ್ಮ ಬದುಕಿನಲ್ಲಿ ಬಂತು ಅಂತಂದ್ರೆ ಧರ್ಮ ಪರಿವಾರವನ್ನು ಒಡಿಲ್ಲ, ಆತ್ಮದ ವಿಚಾರಗಳನ್ನ ಪರಿವರ್ತನೆ ಮಾಡ್ತದೆ ಅಷ್ಟೇ. ಆತ್ಮಿಕ ವಿಚಾರಗಳನ್ನ ಪರಿವರ್ತನೆಗೊಳಿಸಿ ಯಾವ ವಿಚಾರದಿಂದ ನಾವು ಧರ್ಮವನ್ನು ಮಾಡಿದಾಗ ನಮ್ಮ ಕಲ್ಯಾಣ ಇದೆ ಅನ್ನುವಂಥ ವಿಚಾರವನ್ನ ತಂದುಕೊಡುತ್ತೆ ಧರ್ಮ. ಈ ಧರ್ಮಕ್ಕಾಗಿ ನಾವು ಸ್ವಲ್ಪ ದುಡಿಯಲೇಬೇಕು. ಯಾಕೆಂದರೆ ನಾವು ಎಲ್ಲರೂ ದಿಗಂಬರ ಜೈನರು. ದಿಗಂಬರ ಅಂದ್ರೆ ಏನು ಮತ್ತು ಜೈನ ಅಂದ್ರೆ ಏನು ಇದನ್ನು ಅಧ್ಯಯನ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡಿ. ನಾವು ದಿಗಂಬರ ಜೈನರಲ್ಲ. ಯಾಕ್ರಿ? ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ರಿ. ನಾವು ದಿಗಂಬರ ಜೈನರಲ್ಲ. ಯಾಕ್ರಿ ಅಂತಂದ್ರೆ ಬೇಕ್ರಿ ಅನಿವಾರ್ಯ ಅನ್ನ ಯಾಕ್ರಿ. ನಾವು ಯಾವ್ದನ್ನು ಕೊಡ್ತಾ ಇದ್ದೀವಿ ಅದನ್ನು ಬೇಕ್ರಿ ಅಂದ್ರೆ ಅಂತ ಯಾಕ್ರಿ ಅನ್ನೋದಂತ ಸಮಸ್ಯೆ ಬರೋಲ್ಲ. ರಾವ್ ಸಾಬ್ ಹಿಂಗೈತಿ, ಯಾರು ಧರ್ಮ ಬೇಕ್ರಿ ಅನ್ವಾರ. ಸಮ್ಯಕ್ ದರ್ಶನ ಬೇಕ್ರಿ ಅನ್ಬೇಕು ಬೇಡೋ? ಸಮ್ಯಕ್ ಜ್ಞಾನ ಬೇಕ್ರಿ ಅನ್ಬೇಕು ಬೇಡೋ? ಸಮ್ಯಕ್ ಜ್ಞಾನ ಕೊಡುವ ಪ್ರಸಂಗ ಬಂತು ಅಂತಂದ್ರೆ ಸಮಾಜ ಹೊಡಿತೈತಿ ಅಂತ. ಇದೆಷ್ಟು ದೊಡ್ಡ ಮೂಢತ, ಇದೆಷ್ಟು ದೊಡ್ಡ ಅಧರ್ಮ, ಇದೆಂತ ವಿಚಾರ. ಈ ವಿಚಾರದಿಂದ ಮಹಾವೀರ ಭಗವಂತರ ತೀರ್ಥವನ್ನು ರಕ್ಷಣೆ ಮಾಡೋದು ಸಾಧ್ಯತೆಯೇನು? ಧರ್ಮ ಅಷ್ಟು ಹಿಡ್ಕೊಳ್ಳಿ ಎಲ್ಲರೂ. ಸಂಸಾರದ ಯಾವುದೇ ಸಂಬಂಧದಲ್ಲಿ ಯಾವುದೇ ನುಕ್ಸಾನವನ್ನು ಮಾಡ್ಕೋಬೇಡ್ರಿ. ಸಮ್ಯಕ್ ದೃಷ್ಟಿ ಎಲ್ಲರೂ ಆಗ್ರಿ. ಸಂಸಾರಕ್ಕೆ ಏನು ನುಕ್ಸಾನ್ ಇದೆಯೇನು? ಜ್ಞಾನಿ ಎಲ್ಲರೂ ಆಗ್ರಿ. ಸಮ್ಯಕ್ ಜ್ಞಾನಿ ಎಲ್ಲರೂ ತಗೊಳ್ಳಿ. ಪ್ರವಚನ ಎಲ್ಲರದ್ದು ಕೇಳಿ, ಎಲ್ಲ ತರದ್ದು ಕೇಳಿ, ಎಲ್ಲ ತರದ್ದು ಓದಿ. ಅದರೊಳಗೆ ಯಾವ್ದು ಸತ್ಯ ಇದೆ ಅದನ್ನು ನಿರ್ಣಯ ಮಾಡಿಕೊಂಡು ಅದನ್ನು ನಿರ್ಣಯಕ್ಕೆ ಬಂದು ಅದನ್ನು ಗ್ರಹಣ ಮಾಡ್ರಿ. ಇದರೊಳಗೆ ಸಂಸಾರದೇನು ನುಕ್ಸಾನ್ ಇದೆಯೇನು? ಸಂಸಾರಕ್ಕೆ ಧರ್ಮಕ್ಕೆ ಯಾವ ಸಂಬಂಧನೂ ಇಲ್ಲ. ಧರ್ಮ ಆತ್ಮಿಕ ವಿಷಯ, ಸಂಸಾರ ಶಾರೀರಿಕ ವಿಷಯ. ಸಮಾಜ ಶರೀರ ಇವು ಒಂದು, ಆತ್ಮ ಧರ್ಮ ಇವು ಎರಡು ಒಂದು. ಎಲ್ಲರೂ ಸಮ್ಯಕ್ ದೃಷ್ಟಿ ಆದ್ರಂತಂದ್ರೆ ನಿಮ್ದೇನು 1 ಕರೋಡ್ ನುಕ್ಸಾನ್ ಆಯ್ತೋ? ಏನ್ ನುಕ್ಸಾನ್ ಇದೆ ಏನಿದ್ರಾಗ? ಧರ್ಮ ನುಕ್ಸಾನ್ ಮಾಡುವಂತ ವಸ್ತು ಐತೇನ? ಧರ್ಮ ಫಾಯ್ದಾ ಮಾಡ್ತದೆ. ಆತ್ಮನಿಗೆ ಏನ್ ಫಾಯ್ದಾ ಮಾಡ್ತದೆ ಅಂತಂದ್ರೆ ಇಲ್ಲಿರುವಾಗಲೂ ನೀನು ಸುಖಿಯಾಗಿರು, ಮುಂದೆ ಹೋದಾಗಲೂ ನೀನು ಸುಖಿಯಾಗು ಅನ್ನುವಂತ ವಸ್ತು ಧರ್ಮ. ಸಂಸಾರದ ಭೋಗೋಪಭೋಗ ಸಾಮಗ್ರಿಗಳು, ಪರಿವಾರ, ಆ ಸಂಬಂಧ ಈ ಸಂಬಂಧ ಹಂಗ ಮಾಡಿದ್ವು ಅಂತಂದ್ರೆ ಇದು ಪರಿವಾರ ನಮ್ದು ಕೆಟ್ಟ ಹೋದತ್ತು, ನಮ್ದು ಒಡೆದು ಹೋದತ್ತು, ಇಂಥ ವಿಚಾರಗಳು ಅಜ್ಞಾನದ ವಿಚಾರಗಳು, ಅಜ್ಞಾನತನದ ವಿಚಾರಗಳು ಇವೆಲ್ಲ. ಧರ್ಮಕ್ಕೆ ಸಮಾಜಕ್ಕೆ ಸಂಬಂಧ ಏನಿದೆ? ಧರ್ಮಕ್ಕೆ ನಮ್ಮ ಬಂಧು ಬಾಂಧವರಿಗೆ ಸಂಬಂಧ ಏನಿದೆ? ಹೌದು. ಆಮೇಲೆ ಧರ್ಮವನ್ನ ಹಿಡಿಯತಕ್ಕಂಥವರು ತೀರ್ಥಂಕರು. ಮೊಟ್ಟ ಮೊದಲು ಮೂಲದಲ್ಲಿ ತೀರ್ಥಂಕರು ಮನೆ ಬಿಟ್ಟರು ಇಲ್ಲೋ? ಆ ಮನೆ ಒಡೆದು ಹೋದ್ರೇನು? ಧರ್ಮ ಹಿಡಿಯೋರು, ಧರ್ಮ ಮಾಡೋರು ಮನೆ ಒಡಿತಾರೆ ಅಥವಾ ಸಮಾಜ ಒಡಿತಾರೆ ಅಂತಂದ್ರೆ ಎಲ್ಲಾರ್ಕಿಂತ ಮೊದಲು ಮನೆಯನ್ನು ಒಡೆದವರು ತೀರ್ಥಂಕರು ಅಂತ ಹೇಳಬೇಕು. ಆಮೇಲೆ ಅವರು ಒಬ್ರು ಹೋಗುವುದರಿಂದ, ಯಾಕಂದ್ರೆ ರಾಜ ಇದ್ರಲ್ಲ, ಎಲ್ಲಾ ಅಧಿಕಾರ ಅವ್ರ ಕೈಯಲ್ಲಿತ್ತು, ಎಲ್ಲಾ ರಾಜಪಾಠವನ್ನ ತ್ಯಾಗ ಮಾಡಿ ಹೋಗಿದ್ರು. ರಾಜಪಾಠವನ್ನೇ ತ್ಯಾಗ ಮಾಡುವಂತವರು ಜನಗಳಿಗೆ ಆಧಾರ ಇದ್ರು ಅಥವಾ ಇಲ್ಲ?
ಆಮೇಲೆ ಜನಗಳನ್ನೆಲ್ಲ ಒಡೆದು ಹೋದ್ರು, ನುಕ್ಸಾನ್ ಮಾಡಿ ಹೋದ್ರು, ದೀಕ್ಷಾ ತಗೊಂಡ್ರು. ಧರ್ಮ ಬೇರೆ, ಸಂಸಾರ ಬೇರೆ. ಧರ್ಮ ಆತ್ಮಕಲ್ಯಾಣಕ್ಕಾಗಿದೆ, ಅದು ಜ್ಞಾನಪೂರ್ವಕವಾಗಿ ಆಗಬೇಕು. ಅದರಲ್ಲಿ ಪರಂಪರೆಗಳು ನಡೆಯಿಲ್ಲ. ಯಾವುದು ಸತ್ಯ ಇದೆ ಅದರ ಮೇಲೆ ನಾವು ನಡೆಯುವುದಿದೆ ಅನ್ನುವಂತಹ ಸಂಕಲ್ಪ ಅವಶ್ಯಕ. ಈ ಸಂಕಲ್ಪ ಆಗಲಿಲ್ಲ ಅಂತಂದ್ರೆ ಜೀವ ಸಂಸಾರದಿಂದೇನೋ ಎಷ್ಟೋ ಸುಖಿಯಾಗಿರಬಹುದು. ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ಜನಗಳಿಂದ ಕೂಡಿಕೊಂಡಿಟ್ಟುಕೊಂಡು ಬಾಳಿ ಮರಣವನ್ನು ತಾಳಬಹುದು. ಜನಗಳ ಮಧ್ಯದಲ್ಲಿ ಕೂಡಿಕೊಂಡಿರುವುದರಿಂದ ಜನನೂ ನಿಮಗೆ ಬಹಳ ಒಳ್ಳೆಯ ಮನುಷ್ಯ, ನಮ್ಮನ್ನು ಬಿಟ್ಟಾಗಲಿಲ್ಲ, ಧರ್ಮವನ್ನು ಬಿಟ್ಟಾದ್ರೆ ನಮ್ಮನ್ನು ಬಿಡಲಿಲ್ಲ, ಪ್ರಶಂಸೆನೂ ಮಾಡಬಹುದು, ಒಳ್ಳೆಯವನಂತ ಅನ್ನಬಹುದು. ಆದರೆ ಅದರಿಂದ ಆತ್ಮನಿಗೆ ಹಿತ ಇಲ್ಲ, ಅಹಿತ ಇದೆ. ಉಪಾಧ್ಯಾಯ ಪರಮೇಷ್ಠಿಗಳು ಈ ಜ್ಞಾನವನ್ನು ಕೊಡ್ತಾರೆ. ಅದಕ್ಕಾಗಿ ಅವರು ಬಹುಶ್ರುತ ಉಳ್ಳವರು. ಬಹುಶ್ರುತದವರ ಇವತ್ತು ಪೂಜೆಯನ್ನ ನೀವು ಮಾಡಿದಿರ. ಉಪಾಧ್ಯಾಯ ಪರಮೇಷ್ಠಿಗಳು ಸಂವಿಧಾನವನ್ನು ಓದಿ ನಿಜವಾದ ಬೋಧನೆಯನ್ನ ಹೇಗೆ ಮಾಡ್ತಾರೆ, ಅಂಥ ಬೋಧನೆಯನ್ನ ನಾವು ಚಿಂತನೆ ಮಾಡಿಕೊಂಡು ಯೋಗ್ಯ ಮಾರ್ಗಕ್ಕೆ ಬಂದು, ಯೋಗ್ಯ ನಿರ್ಣಯಕ್ಕೆ ಬಂದು, ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ, ಸಂಯಮದ ಮಾರ್ಗದ ಮೇಲೆ ನಡೆಯುವುದಿದೆ. ನಮ್ಮ ಸಂಯಮ ಮತ್ತು ಜ್ಞಾನ ಇವು ಎರಡೂ ಕಲ್ಯಾಣಕಾರಿಯಾಗಬೇಕು ಅಂತಂದ್ರೆ ಅದರ ಪಾಯೆಯಲ್ಲಿ, ಮೂಲದಲ್ಲಿ ಸಮ್ಯಕ್ ದರ್ಶನ ಬೇಕು. ಸಮ್ಯಕ್ ದರ್ಶನದಲ್ಲಿ ಪರಂಪರೆಗಳು ನಡೆಯಿಲ್ಲ. ವೀತರಾಗ ಭಗವಂತನೇ ಭಗವಂತ, ವೀತರಾಗ ಶಾಸ್ತ್ರವೇ ಶಾಸ್ತ್ರ, ವೀತರಾಗ ಗುರುವೇ ನಿಜವಾದ ಗುರು ಅನ್ನತಕ್ಕಂಥ ಸಂಕಲ್ಪನೆ ಮತ್ತು ನಾನು ಯಾವುದನ್ನ ವೀತರಾಗ ಅಂತ ಹೇಳಿ ಶ್ರದ್ಧೆ ಮಾಡಿದ್ದೇನೆ, ಆ ಶ್ರದ್ಧೆಯನ್ನು ಮಾಡಿರತಕ್ಕಂಥ ದೇವಶಾಸ್ತ್ರ ಗುರುಗಳಂತೆಯೇ ನಾನೂ ಆಗಲಿಕ್ಕೆ ನಿರ್ಧರಿಸಿದ್ದೇನೆ. ನನ್ನ ಗುರಿ ನಾನು ವೀತರಾಗ ಆಗಬೇಕು ಅನ್ನುವಂತಹ ಗುರಿ. ಆ ಗುರಿಯನ್ನು ತಲುಪುವ ತನಕ ನಾನು ಇದೇ ತರದ ಆಯತನಗಳನ್ನೇ ಆರಾಧಿಸುತ್ತೇನೆ ಅನ್ನತಕ್ಕಂಥ ಸಂಕಲ್ಪ ಇದ್ದಂಥ ಮನುಷ್ಯನಿಗೆ ದ್ರವ್ಯ ಸಮ್ಯಕ್ ದೃಷ್ಟಿ ಮತ್ತು ಗುರಿಯನ್ನ ಕಟ್ಟಿಕೊಂಡಿದ್ದ ಅಂತಂದ್ರೆ ಭಾವ ಸಮ್ಯಕ್ ದೃಷ್ಟಿ. ಹೋಗುವಾಗ ಬರುವಾಗ ಆಯತನಗಳ ಸಂಪರ್ಕ, ಹೊರಗಡೆಗೆ ಆಯತನಗಳ ಸಂಪರ್ಕ, ಇದು ದ್ರವ್ಯ ಸಮ್ಯಕ್ತ್ವ. ಮತ್ತು ಗುರಿ ಏನಿರಬೇಕು, ನಾನು ದೇವಶಾಸ್ತ್ರ ಗುರುಗಳಂತೆ ವೀತರಾಗಿ ಆಗಬೇಕು ಅನ್ನತಕ್ಕಂತಹ ಗುರಿ, ಇದು ಅಂತರಂಗ ಸಮ್ಯಕ್ತ್ವ. ಇದರಿಂದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕರ್ಮಗಳ ಉಪಶಮನಾಗಿ ಭಾವ ಸಮ್ಯಕ್ತ್ವದ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ಬಹುಶ್ರುತ ಭಕ್ತಿ ಭಾವನೆಯನ್ನ ಪೂಜೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಏನು ಆಶೀರ್ವಾದ ಮಾಡೋಣ? ನಮಗೆ ಬಹುಶ್ರುತ ಭಕ್ತಿ ಬರಲಿ, ಬಹುಶ್ರುತವೂ ಬರಲಿ ಜ್ಞಾನದಿಂದ. ಆಮೇಲೆ ಬಹುಶ್ರುತ ಭಕ್ತಿಯನ್ನ ಮಾಡುವವರನ್ನು ನೋಡಿ ನಾವು ಸ್ವಾಧ್ಯಾಯಿಗಳಾಗಲಿಕ್ಕೆ, ಜ್ಞಾನಿಗಳಾಗಲಿಕ್ಕೆ, ಊರಿಗೆ ಪ್ರವಚನ ಮಾಡೋದು ದೂರ, ಮನೆ ಮನೆಗೆ ಸ್ವಾಧ್ಯಾಯ ಆಗಲಿ, ಮನೆ ಮನೆಗೆ ಸ್ವಾಧ್ಯಾಯ ಆಗಲಿ, ಸ್ವಾಧ್ಯಾಯದಿಂದ ಜ್ಞಾನ ಬೆಳೆಯಲಿ. ಜ್ಞಾನ ನಿಮ್ಮಲ್ಲಿ ಬೆಳೆಯಿತು ಅಂತಂದ್ರೆ ಜ್ಞಾನವನ್ನು ನೀವು ಹಂಚಬಹುದು. ತೀರ್ಥ ಪ್ರವರ್ತನೆ ಮುಂದೆ ಒರೆಯಬೇಕು ಅಂತಂದ್ರೆ ನಾವು ಜ್ಞಾನಿಗಳಾಗಬೇಕು. ನಮ್ಮ ಜ್ಞಾನವನ್ನು ಪರರಿಗೂ ಕೂಡ ಹಂಚುವಂತಹ ಕರ್ತವ್ಯವನ್ನು ಮಾಡಬೇಕು. ಈ ಮಾರ್ಗದ ಮೇಲೆ ನಡೆದು ನೀವು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು, ಪರರಿಗೂ ಆತ್ಮಕಲ್ಯಾಣದ ದಾರಿಯನ್ನೇ ಬೋಧಿಸಬೇಕು ಅಂತ ಹೇಳಿ ಪ್ರವಚನವನ್ನು ಮುಗಿಸೋಣ.